ಆಫೀಸ್ನಲ್ಲಿ ಕೆಲಸ ಮಾಡುತ್ತಿರುವಾಗ ಅಮ್ಮನ ಫೋನ್ ಬಂತು. ರಾಕೇಶ್ ಇವತ್ತು ಅರ್ಧ ದಿನ ರಜೆ ಹಾಕಿ ಬಾರೋ ಅಂದರು. ಏನು ವಿಶೇಷ ಅಮ್ಮ ಅಂತ ಕೇಳಿದೆ. ಕಳೆದ ವಾರ ನಿಂಗೆ ಒಂದು ಹುಡುಗಿ ಫೋಟೋ ತೋರಿಸಿದ್ವಾ? ಆ ಹುಡುಗಿ ಮನೆಯವರು ಇವತ್ತು ಬರೋಕೆ ಹೇಳಿದ್ದಾರೆ. ಇವತ್ತು ಆಗಿಲ್ಲ ಅಂದ್ರೆ ಇನ್ನೊಂದು ತಿಂಗಳು ಅವರಿಗೆ ಆಗಲ್ವಂತೆ. ಒಳ್ಳೆ ಕಾರ್ಯಕ್ಕೆ ತಡ ಯಾಕೋ? ಇವತ್ತು ನೀನು ಬೇಗ ಬಾ, ನಾವೆಲ್ಲ ರೆಡಿಯಾಗಿ ಇರ್ತೇವೆ. ಬೇಗ ಹೋಗಿ ಹುಡುಗಿನ ನೋಡ್ಕೊಂಡು ಬರೋಣ ಅಂದರು. ಬೆಂಗಳೂರಿನ ಮನೆಯೊಂದರಲ್ಲಿ ನಾನು ಅಪ್ಪ ಅಮ್ಮರ ಜೊತೆ ವಾಸಿಸುತ್ತಿದ್ದೆ. ನನಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದ್ದರು ಅಪ್ಪ ಅಮ್ಮ. ಹಾಗೆ ಒಳ್ಳೆಯ ಕೆಲಸವೂ ಸಿಕ್ಕಿತ್ತು. ಎಲ್ಲ ಆಯ್ತಲ್ವಾ? ಇನ್ನು ನಿನಗೆ ಒಂದು ಒಳ್ಳೆಯ ಹುಡುಗಿಯನ್ನು ತಂದು ಮದುವೆ ಮಾಡಿಬಿಟ್ಟರೆ ನಮ್ಮ ಜವಾಬ್ದಾರಿ ಮುಗಿತು ಅಂತ ಅಪ್ಪ ಅಮ್ಮ ಹೇಳುತ್ತಿದ್ದರು. ಯಾರನ್ನಾದರೂ ಲವ್ ಮಾಡಿದ್ಯಾ? ಹಾಗೇನಾದರೂ ಇದ್ದಾರೆ ಹೇಳು ನೋಡೋಣ ಅಂತಿದ್ದರು. ಹಾಗೇನಿಲ್ಲ, ನಿಮ್ಮ ಜೊತೆಯಲ್ಲಿ ಹೆಣ್ಣು ನೋಡಿ ನಿಮಗೆ ಒಪ್ಪಿಗೆ ಆದ ಮೇಲೇನೆ ನನ್ನ ಮದುವೆ ಅಂತ ಹೇಳಿದ್ದೆ. ಯಾಕಂದರೆ ಇದುವರೆಗೂ ನನ್ನ ಯಾವ ಆಸೆಗೂ ನನ್ನ ಮನೆಯಲ್ಲಿ ಅಡೆತಡೆ ಮಾಡಿರಲಿಲ್ಲ. ಅದು ಅಲ್ಲದೆ ನಾವು ಎಷ್ಟು ಹುಡುಕಿದರೂ ನಮ್ಮ ಅದೃಷ್ಟದಲ್ಲಿ ಇರುವ ಹುಡುಗಿನೇ ಸಿಗೋದು ಅನ್ನುವ ಯೋಚನೆ ನನ್ನದು. ಅದಕ್ಕಾಗಿ ಅದರ ಜವಾಬ್ದಾರಿಯನ್ನು ನಮ್ಮ ಮನೆಯವರಿಗೆ ಬಿಟ್ಟಿದ್ದೆ. ಹಾಗಾಗಿ ಅವತ್ತು ಹುಡುಗಿಯನ್ನು ನೋಡುವ ಕಾರ್ಯಕ್ರಮ ಒಂದು ಫಿಕ್ಸ್ ಆಗಿತ್ತು. ಅದಕ್ಕಾಗಿ ಅಮ್ಮ ನನಗೆ ಕಾಲ್ ಮಾಡಿದ್ದರು. ಆಫೀಸಿಗೆ ಅರ್ಧ ದಿನ ರಜೆ ಹಾಕಿ ಮನೆಗೆ ಹೊರಟೆ. ಎಲ್ಲರೂ ಮೊದಲೇ ರೆಡಿಯಾಗಿದ್ದರು. ತುಮಕೂರಿನ ಹತ್ತಿರ ಇರುವ ಹೆಣ್ಣಿನ ಮನೆಗೆ ಹೊರಟೆವು. ಹುಡುಗಿಯ ಮನೆ ಹೊರಗಿನಿಂದ ನೋಡಿದಾಗಲೇ ನಮಗೆಲ್ಲ ಸಂತೋಷವಾಗಿತ್ತು. ನನಗೆ ಯಾಕೋ ಈ ಹುಡುಗಿನೇ ಒಪ್ಪಿಗೆ ಆಗುತ್ತಾಳೆ ಅಂತ ಅನ್ನಿಸುತ್ತೆ ಅಂತ ಅಮ್ಮ ಹೇಳುತ್ತಿದ್ದರು. ಮನೆಯ ಒಳಗಡೆ ಹೋಗಿ ಕುಳಿತೆವು. ಕಣ್ಣೆದುರಿಗೆ ಒಬ್ಬಳು ಹುಡುಗಿ ಟೀ ಶರ್ಟ್ ಮತ್ತು ಟ್ರ್ಯಾಕ್ ಪ್ಯಾಂಟ್ ಹಾಕಿಕೊಂಡು ಬಂದಳು. ನಮ್ಮನ್ನು ನೋಡಿ ಸ್ಮೈಲ್ ಕೊಟ್ಟಳು. ವಾವ್, ಸೂಪರ್ ಆಗಿದ್ದಳು. ಅವಳನ್ನು ನೋಡಿದ ಮೇಲೆ ಇವಳೇ ಮದುವೆಗೆ ಇರುವ ಹುಡುಗಿ ಇರಬಹುದಾ ಅನ್ನಿಸಿತು. ಹೌದಾಗಿದ್ದರೆ ಎಷ್ಟು ಚೆನ್ನಾಗಿತ್ತು ಅಂದುಕೊಂಡೆ. ಅವಳ ಹಿಂದಿನಿಂದ ಅವರ ಅಪ್ಪ ಬಂದರು. ವಂದನಾ, ಹೋಗಮ್ಮ, ಅಕ್ಕ ರೆಡಿಯಾಗಿದ್ದಾಳ ನೋಡು ಅಂದರು. ಆಗಲೇ ಗೊತ್ತಾಯ್ತು, ಆಗ ನೋಡಿದ್ದು ಹುಡುಗಿಯ ತಂಗಿಯನ್ನ ಅಂತ. ಹುಡುಗಿ ಹೇಗೆ ಇರಬಹುದು ಅಂತ ಕುತೂಹಲದಿಂದ ಕಾಯುತ್ತಾ ಕುಳಿತೆ. ಸಂಪ್ರದಾಯದಂತೆ ಎಲ್ಲಾ ಕೆಲಸ ನಡೆದು ಹುಡುಗಿಯನ್ನು ತೋರಿಸಿದರು. ಅವಳು ಕೂಡ ನೋಡುವುದಕ್ಕೆ ಚೆನ್ನಾಗಿದ್ದಳು. ಅಂತೂ ಮದುವೆ ಕೂಡ ನಡೆಯಿತು. ಆದರೆ ಮದುವೆಯ ಸಮಯದಲ್ಲೆಲ್ಲ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಆಗಾಗ ನನ್ನ ಕಣ್ಣು ಸೆಳೆಯುತ್ತಿದ್ದಳು ವಂದನಾ. ಅವಳ ಮಾದಕ ನಗು ಸ್ವಲ್ಪ ಜಾಸ್ತಿಯಾಗಿಯೇ ಸೆಳೆಯುತ್ತಿತ್ತು. ಮದುವೆ ಮುಗಿದು ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಸ್ವಲ್ಪ ದಿನ ಹನಿಮೂನ್ ಅಂತ ಸುತ್ತಾಡಿ ಚೆನ್ನಾಗಿ ಕಾಲ ಕಳೆದೆವು. ನನ್ನ ಹೆಂಡತಿ ಕೊಡುತ್ತಿದ್ದ ಸುಖದಲ್ಲಿ ನನಗೆ ವಂದನಾಳ ಬಗ್ಗೆ ಬಹುತೇಕ ಮರೆತು ಹೋಗಿತ್ತು. ಒಂದು ದಿನ ನನ್ನ ಹೆಂಡತಿ ರಾತ್ರಿ ಮಲಗುವ ಮೊದಲು ತನ್ನ ಅಮ್ಮನಿಗೆ ಕಾಲ್ ಮಾಡಿದ್ದಳು. ನಾನು ನನ್ನ ಪಾಡಿಗೆ ಮೊಬೈಲಲ್ಲಿ ಏನೋ ನೋಡುತ್ತಾ ಬಿದ್ದುಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ಹೆಂಡತಿ ನನಗೆ ಅವಳ ಫೋನ್ ತಂದುಕೊಟ್ಟು ಮಾತಾಡೋಕೆ ಹೇಳಿದಳು. ಫೋನ್ ಕೊಡುವ ಮೊದಲು ನೀನೆ ನಿನ್ನ ಭಾವನಲ್ಲಿ ಕೇಳು ಅಂತ ಹೇಳಿ ಫೋನ್ ಕೊಟ್ಟಿದ್ದಳು. ಹಾಗಾಗಿ ಆ ಕಡೆ ಮಾತಾಡುತ್ತಾ ಇರುವುದು ಅವಳ ತಂಗಿ ವಂದನಾ ಅಂತ ಗೊತ್ತಾಯ್ತು. ನಾನು ಫೋನ್ ತೆಗೆದುಕೊಂಡು ಏನಮ್ಮ ವಂದನಾ, ಚೆನ್ನಾಗಿದ್ದೀಯಾ ಅಂತ ಕೇಳಿದೆ. ಅದಕ್ಕೆ ಅವಳು, ನಾನು ಚೆನ್ನಾಗಿದ್ದೀನಿ ಬಾವಾ, ನನಗೆ ಒಂದು ಹೆಲ್ಪ್ ಆಗಬೇಕು ಅಂದಳು. ಏನು ಅಂತ ಕೇಳಿದೆ. ಅಕ್ಕ ನಿಮಗೆ ಒಂದು ಸೀರೆ ಕೊಡುತ್ತಾಳೆ, ಅದನ್ನ ನಾಳೆ ನನಗೆ ತಂದು ಕೊಡ್ತೀರಾ ಅಂತ ಕೇಳಿದಳು. ನಾಳೆನಾ? ನಂಗೆ ಆಫೀಸ್ ಇದೆಯಲ್ಲ ಅಂತ ಹೇಳಿದೆ. ಪ್ಲೀಸ್ ಪ್ಲೀಸ್ ಬಾವಾ, ನನಗೆ ಒಂದು ಪ್ರೋಗ್ರಾಮ್ಗೆ ಬೇಕು, ಅದೇ ಕಲರ್ ಸೀರೆ ಇಲ್ಲ ಇಲ್ಲಿ, ಪ್ಲೀಸ್ ಬಾವಾ ನನಗಾಗಿ ಅಂದಳು. ಅವಳ ಮಾತು ಕೇಳಿ ನನಗೆ ಇಲ್ಲ ಅನ್ನೋಕೆ ಆಗಲಿಲ್ಲ. ಅದು ಅಲ್ಲದೆ ಬಾವಾ ನನ್ನನ್ನು ನೋಡೋಕೆ ಬರೋಲ್ವಾ ಅನ್ನೋ ತರ ಇತ್ತು ಅವಳ ಧ್ವನಿ. ನಾನು ಆಯ್ತು ನಾಳೆ ತಂದು ಕೊಡುತ್ತೇನೆ ಅಂದೆ. ನನ್ನ ಹೆಂಡತಿಗೂ ರಜೆ ಇಲ್ಲದಿದ್ದರಿಂದ ನಾನು ಆಫೀಸ್ಗೆ ರಜೆ ಹಾಕಿ ಒಬ್ಬನೇ ನನ್ನ ಮಾವನ ಮನೆಗೆ ಹೊರಟೆ. ಬೈಕಲ್ಲಿ ಹೋಗಿದ್ದು ಬಿಸಿಲಿಗೆ ಮೈಯೆಲ್ಲ ಸ್ವಲ್ಪ ಬೆವರಿ ಹೋಗಿತ್ತು. ನಾನು ಮಾವನ ಮನೆ ರೀಚ್ ಆಗಿ ಡೋರ್ ಬೆಲ್ ಮಾಡಿದೆ. ಡೋರ್ ಓಪನ್ ಮಾಡಿದವಳು ವಂದನಾ. ಬನ್ನಿ ಬಾವಾ ಅಂತ ತನ್ನ ಮಾದಕ ಸ್ಮೈಲ್ ಕೊಟ್ಟಳು. ಆ ಒಂದು ಸ್ಮೈಲ್ಗೆ ನನ್ನ ಸುಸ್ತೆಲ್ಲ ಕಡಿಮೆಯಾಯಿತು. ಅಪ್ಪ ಅಮ್ಮ ಯಾರೂ ಇಲ್ವಾ ಅಂತ ಕೇಳಿದೆ. ಇಲ್ಲ, ಇಲ್ಲೊಂದು ಮದುವೆಗೆ ಹೋಗಿದ್ದಾರೆ, ಮಧ್ಯಾಹ್ನ ಬರುತ್ತಾರೆ, ನೀವು ಕುಳಿತುಕೊಳ್ಳಿ ಅಂದಳು. ನಿಮಗೆ ಕಾಫಿ ಕೊಡುತ್ತೇನೆ ಅಂತ ಅಡುಗೆ ಮನೆಗೆ ಹೋದಳು. ಅವಳು ನಡೆಯುವಾಗ ಅವಳ ಮೈಮಾಟ ನೋಡಿ ಖುಷಿ ಪಡುತ್ತಿದ್ದೆ. ಅವಳ ಹಿಂದೆಯೇ ಹೋಗಿ ಅವಳನ್ನು ತಬ್ಬಿ ಹಿಡಿಯಲ ಅನ್ನುವ ಹಾಗಿತ್ತು. ಅದು ಬಿಸಿಲಲ್ಲಿ ಬಂದು ಸ್ವಲ್ಪ ಮೈಯೆಲ್ಲ ಬೆವತು ಹೋಗಿದೆ. ನಾನು ಸ್ವಲ್ಪ ಸ್ನಾನ ಮಾಡಿ ಬರ್ತೇನೆ ಅಂದೆ. ಅದಕ್ಕೆ ಅವಳು, ಆಯ್ತು ಬಾವಾ, ನೀವು ಸ್ನಾನಕ್ಕೆ ಹೋಗಿ, ನಾನು ಟವೆಲ್ ತಂದು ಕೊಡುತ್ತೇನೆ ಅಂದಳು. ನಾನು ಒಳಗಡೆ ಹೋದಾಗ ಯೋಚನೆ ಮಾಡ್ತಾ ಇದ್ದೆ, ಹೇಗಾದರೂ ಮಾಡಿ ಇವಳನ್ನು ಒಮ್ಮೆ ಒಲಿಸಿಕೊಳ್ಳಬೇಕಲ್ಲ ಅಂತ. ಹೇಗೆ ಅಂತ ಎಷ್ಟು ಯೋಚಿಸಿದರೂ ದಾರಿ ಕಾಣಿಸಲಿಲ್ಲ. ಅಷ್ಟರಲ್ಲಿ ವಂದನಾ ಹೊರಗಿನಿಂದ ಕರೆದಳು. ಏನ್ ಬಾವಾ, ಏನ್ ಮಾಡ್ತಾ ಇದ್ದೀರಾ? ಸ್ನಾನ ಮಾಡುವ ಸೌಂಡ್ ಕೇಳಿಸ್ತಿಲ್ಲ, ನೀರು ಇಲ್ವಾ ಅಂತ ಕೇಳಿದಳು. ನನಗೆ ಅವಳನ್ನು ಒಳಗೆ ಕರೆಯುವ ಆಸೆ ಆಯಿತು. ಯಾಕೋ ನೀರು ಬರ್ತಾ ಇಲ್ಲ ಅಂದೆ. ಅವಳು ಒಳಗೆ ಬಂದಳು. ನಾನು ಬರೀ ಟವೆಲ್ ಹುಟ್ಟುಕೊಂಡು ನಿಂತಿದ್ದೆ. ಅವಳು ಬಂದು ನೀರು ಆನ್ ಮಾಡಿ, ಬರ್ತಿದೆಯಲ್ಲ ಬಾವಾ ಅಂದಳು. ಹೌದಾ, ನಾನು ನೋಡುವಾಗ ಬರ್ತಾ ಇರಲಿಲ್ಲ ಅಂದೆ. ಅವಳು ಸ್ವಲ್ಪ ಅನುಮಾನಾಸ್ಪದವಾಗಿ ನನ್ನನ್ನು ನೋಡುತ್ತಾ ನಕ್ಕು. ಅದು ಸುಲಭವಾಗಿ ಬರಲ್ಲ ಬಾವಾ, ನಲ್ಲಿಯನ್ನು ಗಟ್ಟಿಯಾಗಿ ಹಿಡಿದು ತಿರುಗಿಸಿದರೆ ನೀರು ಬಂದೇ ಬರುತ್ತೆ ಅಂತ ಡಬಲ್ ಮೀನಿಂಗ್ ರೀತಿ ಮಾತಾಡಿ ನನಗೆ ಕಣ್ಣು ಹೊಡೆದಳು. ನಾನು ಅದನ್ನು ಮುಂದುವರೆಸಿದೆ. ಹಾಗಿದ್ರೆ ನಿನ್ನ ಕೈಗೆ ಸಿಕ್ಕರೆ ಎಂತ ನಳದಲ್ಲಿ ಬೇಕಾದರೂ ನೀರು ಬರುತ್ತೆ ಹಾಗಿದ್ರೆ ಅಂದೆ.
ಥೂ ಕಳ್ಳ ಬಾವ ನೀವು ಅಂದಳು. ನಾನು ಹೊರಗಡೆ ಇರ್ತೀನಿ, ನೀವು ಸ್ನಾನ ಮಾಡಿ ಅಂತ ಹೋದಳು. ಛೇ, ಅವಳನ್ನು ಬಿಡಬಾರದಿತ್ತು ಅಂದುಕೊಂಡೆ. ಮತ್ತೆ 2 ನಿಮಿಷ ಬಿಟ್ಟು ಅವಳನ್ನು ಕರೆದೆ. ಸೋಪ್ ಇಲ್ವಲ್ಲ ಇಲ್ಲಿ ಅಂದೆ. ಅವಳು ಮತ್ತೆ ಬಂದಳು. ಸೋಪ್ ತೆಗೆದುಕೊಂಡು ಕೊಟ್ಟಳು. ಏನ್ ಬಾವಾ, ಇವು ನಿಮಗೆ ಯಾವುದು ಸುಲಭವಾಗಿ ಸಿಗೋದೇ ಇಲ್ಲವೋ? ಕಣ್ಣೆದುರಿಗೆ ಇದ್ದರೂ ನಿಮಗೆ ಕೈ ಹಾಕಿ ತೆಗೆದುಕೊಳ್ಳೋಕೆ ಬರಲ್ಲ ಅಂತ ಹೇಳಿದಳು. ನನಗೆ ಮತ್ತೆ ಅದು ಡಬಲ್ ಮೀನಿಂಗ್ ಅನ್ನಿಸಿತು. ನಾನು ಅವಳನ್ನೇ ನೋಡ್ತಾ ನಿಂತೆ. ಈಗಲಾದರೂ ಸ್ನಾನ ಮಾಡಿ, ನಿಮಗೆ ಸ್ನಾನ ಮಾಡೋಕಾದರೂ ಬರುತ್ತೋ ಅಥವಾ ಅದನ್ನು ಯಾರಾದರೂ ಮಾಡಿಸಿ ಕೊಡಬೇಕಾ ಅಂತ ಕೇಳಿದಳು. ಮಾಡಿಸಿಕೊಟ್ಟರೆ ಬೇಡ ಅಂತೇನಾ ಅಂತ ಮೆಲ್ಲನೆ ಗೊಣಗಿದೆ. ಅವಳು ಕೇಳಿಸಿಕೊಂಡು ಇಲ್ವೋ ಗೊತ್ತಿಲ್ಲ. ಇನ್ನು ಸ್ವಲ್ಪ ಹೊತ್ತು ನೀವು ಹೀಗೆ ನಿಂತರೆ ನಾನೇ ನಿಮಗೆ ಸ್ನಾನ ಮಾಡಿಸಿಬಿಡುತ್ತೇನೆ ಅಂದಳು. ಅಯ್ಯೋ ಬೇಡಪ್ಪ, ನಿನ್ನ ಅಪ್ಪ ಅಮ್ಮ ಎಲ್ಲಾದರೂ ಬಂದು ಬಿಟ್ಟರೆ ನನ್ನ ಕಥೆ ಅಷ್ಟೇ ಅಂದೆ. ಆಹಾ ಹಸೆ ನೋಡು ಅಂತ ಹೊರಗಡೆ ಹೋದಳು. ಹೋಗಿ ಮನೆಯ ಮೇನ್ ಡೋರ್ ಕ್ಲೋಸ್ ಮಾಡಿ ಬಂದಳು. ನಿಮಗೇನು ಯೋಚನೆ ಬೇಡ, ಅಪ್ಪ ಅಮ್ಮ ಬರೋಕೆ ಇನ್ನೂ ತುಂಬಾ ಟೈಮ್ ಇದೆ ಅಂದಳು. ನನಗೆ ಅವಳ ಮಾತಿನ ಅರ್ಥ ಆಯಿತು. ಹಾಗಿದ್ರೆ ನೀನು ಸ್ನಾನ ಮಾಡಿಸುತ್ತೀಯಾ ಅಂತ ಕೇಳಿದೆ. ಕಣ್ಣು ಹೊಡೆಯುತ್ತಾ ಅಯ್ಯೋ ಅದಕ್ಕೇನು ಅಂತ ನೇರವಾಗಿ ಬಂದು ನನ್ನ ಮೈ ಮೇಲೆ ಒಂದು ತಂಬಿಗೆ ನೀರು ಹಾಕಿದಳು. ಅಯ್ಯೋ ನಿಮಗೆ ಸ್ನಾನ ಮಾಡಿಸೋಕೆ ಬಂದ್ರೆ ನನ್ನ ಬಟ್ಟೆ ಎಲ್ಲಾ ಒದ್ದೆ ಆಗುತ್ತೆ ಇರಿ ಅಂತ ಮತ್ತೆ ಹೊರಗಡೆ ಹೋದಳು. ಬರುವಾಗ ತಾನು ಹಾಕಿದ್ದ ಚೂಡಿದಾರದ ಪ್ಯಾಂಟ್ ತೆಗೆದಿಟ್ಟು ಒಂದು ಟವೆಲ್ ಸುಟ್ಟುಕೊಂಡು ಬಂದಳು. ನಾನು ಏನನ್ನು ನೋಡಿಲ್ಲ ಅನ್ನುವಂತೆ ನಿಂತು ಅವಳನ್ನು ಆಗಾಗ ಕದ್ದು ಕದ್ದು ನೋಡುತ್ತಿದ್ದೆ. ಅವಳು ನನ್ನ ಹತ್ತಿರ ಬಂದು ನಿಂತಳು. ನೀವು ಸ್ನಾನ ಮಾಡಿ, ಬೇಕಿದ್ದರೆ ನಿಮಗೆ ಬೆನ್ನು ಉಜ್ಜಿ ಕೊಡುತ್ತೇನೆ ಅಂದಳು. ನಾನು ಆಯ್ತು ಅಂತ ಮೈ ಮೇಲೆ ನೀರು ಹೊಯ್ದುಕೊಂಡು ಸೋಪ್ ಹಚ್ಚಿಕೊಂಡೆ. ಅವಳು ಬಂದು ನನ್ನ ಬೆನ್ನು ಉಜ್ಜುತ್ತಿದ್ದಳು. ನಾನು ಬೇಕಂತೆ ಒಮ್ಮೆ ತಿರುಗಿ ಅವಳ ಸೋಪ್ ಹಾಕುವ ಹಾಗೆ ಮಾಡಿದೆ. ಅಯ್ಯೋ ನನ್ನ ಮೈಯೆಲ್ಲ ಸೋಪ್ ಆಯ್ತು, ಈಗ ನಾನು ಸ್ನಾನ ಮಾಡುವ ಹಾಗೆ ಮಾಡಿದ್ರಿ ಅಂತ ನನಗೆ ಹೊಡೆದಳು. ಅವಳ ಹೊಡೆತದಿಂದ ತಪ್ಪಿಸಿಕೊಳ್ಳುವ ಹಾಗೆ ಮಾಡಿ ಅವಳ ಕೈ ಹಿಡಿದುಕೊಂಡೆ. ಅವಳು ನಾಚಿಕೊಳ್ಳುತ್ತಾ ತಲೆ ತಗ್ಗಿಸಿಕೊಂಡಳು. ಇದೇ ಸರಿಯಾದ ಸಮಯ ಅಂತ ಅವಳನ್ನು ನನ್ನ ಕಡೆಗೆ ಎಳೆದುಕೊಂಡೆ. ಅವಳು ವಿರೋಧಿಸಲಿಲ್ಲ. ಬಾ ಬೆಡ್ರೂಮಿಗೆ ಹೋಗೋಣ ಅಂದೆ. ಅವಸರ ಬೇಡ ಬಾವಾ, ಮೊದಲು ಸ್ನಾನ ಮುಗಿಸೋಣ, ಆಮೇಲೆ ನಿಧಾನಕ್ಕೆ ಉಳಿದ ಎಲ್ಲವನ್ನೂ ಅನುಭವಿಸೋಣ. ಹೇಗಿದ್ದರೂ ಅಪ್ಪ ಅಮ್ಮ ಬರೋದು ತಡವಾಗುತ್ತೆ ಅಂದಳು. ಕಥೆ ಇಷ್ಟು. ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಚಾನೆಲ್ ಅಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.